ಬೇಸಿಗೆ ಬಿಸಿಲಿಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಬಿಸಿಲ ತಾಪದಿಂದ ಮಳೆ ಮುಗಿಲು ಸೇರಿದ್ದು ಅಂತರ್ಜಲ ಮಟ್ಟ ಕುಸಿದಿದೆ. ಕೊಳವೆ ಬಾವಿಗಳು ಬತ್ತಿ ಹೋಗಿ ಕುಡಿಯೋ ಹನಿ ನೀರಿಗೂ ತತ್ವಾರ ಎದುರಾಗಿದೆ. ಇದರಿಂದ ಜನರು ಕಿಲೋಮೀಟರ್ ಗಟ್ಟಲೆ ಕೊಡ ಹಿಡಿದು ಹೋದ್ರೂ ಕೂಡ ಹನಿ ನೀರು ಸಿಗ್ತಿಲ್ಲ. ಹೀಗೆ ತಳ್ಳೋ ಗಾಡಿಯಲ್ಲಿ ಖಾಲಿ ಕೊಡ ಎಳೆದು ಸಾಗುತ್ತಿರುವ ಮಹಿಳೆಯರು, ಹನಿ ನೀರಿಗೂ ಹೋರಾಟ ಮಾಡುತ್ತಿರುವ ವೃದ್ಧರು, ಇಂತಹ ಭೀಕರ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಮೊಗಲಹಳ್ಳಿ ಗ್ರಾಮದಲ್ಲಿ. ಕಳೆದ 1 ತಿಂಗಳಿಂದ ಮೊಗಲಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದೆ. ಮಹಿಳೆಯರು ಕೂಡ ನೀರಿಗಾಗಿ ತಳ್ಳುವ ಗಾಡಿಗಳಲ್ಲಿ ದೂರದ ತೋಟಗಳಿಗೆ ಮೊರೆ ಇಡುತ್ತಿದ್ದಾರೆ. ಬಿರುಬಿಸಿಲಿನ ನಡುವೆ ನಿತ್ಯ ಹೋರಾಟ ನಡೆಸುತ್ತಿದ್ದಾರೆ. ಇನ್ನು ಪುಟಾಣಿ ಮಕ್ಕಳನ್ನ ಕಟ್ಟಿಕೊಂಡು ನೀರು ತರಲು ಸಾಗ್ತಾ ಇದ್ರು ಯಾವೊಬ್ಬ ಅಧಿಕಾರಿ ಕೂಡ ಇತ್ತ ತಿರುಗಿ ನೋಡ್ತಿಲ್ಲ. ಮೊಗಲಹಳ್ಳಿ ನಮ್ಮೂರಲ್ಲಿ ಒಂದು 1,500ಕ್ಕಿಂತ ಹೆಚ್ಚು ಜನಸಂಖ್ಯೆ ಜನ ಇಲ್ಲಿ ಇದ್ದೀವಿ. ಇಲ್ಲಿ ತುಂಬ ಕುಡಿಯೋ ನೀರಿನ ಸಮಸ್ಯೆ ಭಾಳ ಐತೆ. ಇಲ್ಲಿ ದನ ಕರ ಹಸುಗಳಿಗೂ ನೀರಿಲ್ದಂಗೆ ಆಗೈತೆ. ಅದ್ರ ಜೊತೆಗೆ ನಾವು ಸುಮಾರು ಊರು ಬಿಟ್ಟು 1 ಕಿಲೋಮೀಟರ್ ದೂರ ಹೋದರೆ ಫಿಲ್ಟರ್ ನೀರು ಸಿಗುತ್ತೆ. ಅರ್ಧ ಕಿಲೋಮೀಟರ್ ದೂರ ಮತ್ತೆ ಒಂದೇ ನೆಲೆ ಇಡೀ ಊರಿಗೆ ಒಂದೇ ನೆಲೆ ಇರೋದು. ಇದು ಊರಿನ ಜನಕ್ಕೆ ಸಾಕಾಗ್ತಿಲ್ಲ. ಗ್ರಾಮದಲ್ಲಿ 1 ತಿಂಗಳ ಹಿಂದೆ ಇದ್ದ ಒಂದು ಬೋರ್ವೆಲ್ ಕೈಕೊಟ್ಟಿದೆ. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪಂಪ್ಸೆಟ್ ಕೂಡ ರಿಪೇರಿ ಮಾಡಿಸುವ ಗೋಜಿಗೆ ಹೋಗಿಲ್ಲ. ಇಲ್ಲಿ ಮಾತ್ರವಲ್ಲ, ಮೊಳಕಾಲ್ಮೂರು ಕ್ಷೇತ್ರದ ಕೊಂಡ್ಲಹಳ್ಳಿ, ಹನುಮನಗುಡ್ಡ, ಬೀಜಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ. ಇಷ್ಟಾದರೂ ಶಾಸಕ NY ಗೋಪಾಲಕೃಷ್ಣ ಈ ಕಡೆ ತಲೆ ಹಾಕಿಲ್ಲ ಅಂತ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈಲಿ ದೂರಲಿದ್ದ ಬಂದು ಒಂದೇ ನಲ್ಲೆಗೆ ಬರ್ತವೆ. ಊರೆಲ್ಲ 1,000-2,000 ಜನ ಇದ್ದೀವಿ. ನೀರು ಪಗೀತೈತೆ ನಮಗೆ. ಅವರು ಪಂಚಾಯತ್ ಕೂಡ ಯಾರು ಕೇಳಲ್ಲ. ನೀರು ಇಲ್ಲ. ಮತ್ತೆ ನಮ್ಗೆ ಅಲ್ಲಿಂದ ಬಂದು 1 ಮೈಲ್ ದೂರ ಬರ್ತೀವಿ. ಒಂದೇ ಮೋಟ್ರ್. ದನ ಕರುಗಳಿಗೆ ನೀರಿಲ್ಲ, ಮೇವಿಲ್ಲ. ದನ ಕರುಗಳಿಗೆ ನೀರು ನೋಡೋಣ, ನಮಗೆ ಮನುಷ್ಯರಿಗೆ ಕುಡಿಯಕ್ಕೆ ನೋಡೋಣ, ಏನೂ ಇಲ್ಲ ನಮಗೆ. ಓಟ್ ಕೇಳೋಕೆ ಮಾತ್ರ ಬರ್ತದೆ. ಓಟ್ಗೆ ಆದ್ಮೇಲೆ ಗೆದ್ಮೇಲೆ ಯಾರು ಕಿವೇಕಾಕ್ಯಂಬುದಿಲ್ಲ. ಏನು ನಿಮ್ಮದಂತ ಕೇಳೋದೇ ಇಲ್ಲ. ಕೊಳವೆ ಬಾವಿಗಳು ಬತ್ತಿ ಜಲಕ್ಷಾಮ ಎದುರಾಗಿದೆ. ಆದರೂ ಕೂಡ ಮತ ಪಡೆದು ಗೆದ್ದ ಜನಪ್ರತಿನಿಧಿಗಳು ಮಾತ್ರ ಕಂಡು ಕಾಣದಂತೆ ವರ್ತಿಸುತ್ತಿರುವುದು ಮಾತ್ರ ವಿಪರ್ಯಾಸವೇ ಸರಿ. ವಿನಾಯಕ್ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ.